ಲೇಟ್ಲಿ ಲೈಫ್ ಸ್ವಲ್ಪ ಡಿಫ್ರೆಂಟಾಗಿ ಫೀಲ್ ಆಗ್ತಾ ಇದೆ. ಹೊರಗಡೆಯಿಂದ ನೋಡಿದರೆ ದೊಡ್ಡ ಚೇಂಜಸ್ ಏನಿಲ್ಲ, ಸೇಮ್ ಪ್ಲೇಸ್ ಸೇಮ್ ಪೀಪಲ್. ಬಟ್ ಒಳಗಡೆಯಿಂದ ತುಂಬ ಚೇಂಜಸ್ ಇದೆ. ಅ ಲಾಟ್ ಈಸ್ ಚೇಂಜಿಂಗ್. ಅ ಫ್ಯೂ ಇಯರ್ಸ್ ಎಗೋ ನನಗೆಲ್ಲವೂ ಬೇಗ ಆಗಬೇಕು ಅನ್ನಿಸ್ತಾ ಇತ್ತು. ದ ರಿಸಲ್ಟ್ಸ್, ಸಕ್ಸಸ್, ನೆಕ್ಸ್ಟ್ ಚಾಪ್ಟರ್, ಎವ್ರಿಥಿಂಗ್. ಬಟ್ ಈಗ ನಿಧಾನವಾಗಿ ಪೇಷನ್ಸ್ ಕಲಿತಾ ಇದ್ದೀನಿ. ಇತ್ತೀಚೆಗೆ ನಾನು ಸ್ವಲ್ಪ ಬೇರೆ ಥರನೇ ಯೋಚನೆ ಮಾಡ್ತಾ ಇದ್ದೀನಿ. ಕೆಲವು ಕನಸುಗಳಿಗೆ ಟೈಮ್ ಬೇಕಾಗುತ್ತೆ, ಕೆಲವು ಗೋಲ್ಸ್ಗಳಿಗೆ ಎಫರ್ಟ್ ಬೇಕಾಗುತ್ತೆ, ಆ್ಯಂಡ್ ಸಮ್ ಥಿಂಗ್ಸ್ ಕಾಂಟ್ ಬಿ ರಸ್ಟ್. ಮೋಸ್ಟ್ ಆಫ್ ಮೈ ಡೇಸ್ ಸ್ಟಿಲ್ ಲುಕ್ಸ್ ಆರ್ಡಿನರಿ. ಸೇಮ್ ವರ್ಕ್, ಸೇಮ್ ರುಟೀನ್, ಸೇಮ್ ರೆಸ್ಪಾನ್ಸಿಬಿಲಿಟೀಸ್. ಆದರೆ ನಾನು ಒಂದು ವರ್ಷದ ಹಿಂದೆ ಇದ್ದ ವ್ಯಕ್ತಿ ಇವಾಗಿಲ್ಲ. ಮೇ ಬಿ ದಟ್ಸ್ ವಾಟ್ ಗ್ರೋತ್ ಲುಕ್ಸ್ ಲೈಕ್. ಮೊದಲೆಲ್ಲ ಪ್ರೋಗ್ರೆಸ್ ಅಂದರೆ ಜನರು ಕನ್ಸ್ಕೋಬೇಕು ಅನ್ನಿಸ್ತಾ ಇತ್ತು. ಪೀಪಲ್ ಶುಡ್ ನೋಟಿಸ್ ಇಟ್, ಪೀಪಲ್ ಶುಡ್ ಟಾಕ್ ಅಬೌಟ್ ಇಟ್. ಬಟ್ ಇತ್ತೀಚೆಗೆ ಏನು ಅನ್ನಿಸ್ತಾ ಇದೆ ಅಂದರೆ ಸೈಲೆಂಟ್ ಪ್ರೋಗ್ರೆಸ್ ಇಸ್ ಸ್ಟಿಲ್ ಅ ಪ್ರೋಗ್ರೆಸ್. ನಾಟ್ ಎವ್ರಿ ಡೇ ಫೀಲ್ಸ್ ಪ್ರೊಡಕ್ಟಿವ್. ಪ್ರತಿದಿನ ಎಕ್ಸೈಟಿಂಗ್ ಆಗಿರೋದಿಲ್ಲ. ಕೆಲವೊಮ್ಮೆ ಟೈರ್ಡ್ ಅನಿಸುತ್ತೆ, ಕೆಲವೊಮ್ಮೆ ಮೋಟಿವೇಟೆಡ್ ಫೀಲ್ ಕೂಡ ಬರಲ್ಲ. ಬಟ್ ಸ್ಟಿಲ್ ಶೋಯಿಂಗ್ ಅಪ್ ಮ್ಯಾಟರ್ಸ್ ಎವ್ರಿ ಸಿಂಗಲ್ ಟೈಮ್. ಐ ಆಮ್ ನಾಟ್ ವೇರ್ ಐ ವಾಂಟ್ ಟು ಬಿ ಎಟ್. ಇನ್ನೂ ತುಂಬ ದೂರ ಹೋಗಬೇಕಿದೆ. ಸ್ಟಿಲ್ ಲರ್ನಿಂಗ್, ಸ್ಟಿಲ್ ಗ್ರೋಯಿಂಗ್, ಸ್ಟಿಲ್ ಫಿಗರಿಂಗ್ ಥಿಂಗ್ಸ್ ಔಟ್. ಬಟ್ ಫಾರ್ ದ ಫಸ್ಟ್ ಟೈಮ್ ಫ್ಯೂಚರ್ ಹಿಂದೆ ಓಡೋದಕ್ಕಿಂತ ಈ ಜರ್ನಿ ಎಂಜಾಯ್ ಮಾಡೋಕ್ಕೆ ಕಲಿತಾ ಇದ್ದೀನಿ. ಒನ್ ಡೇ ಅಟ್ ಅ ಟೈಮ್.